ಮ್ಯಾರೇಜ್ಗೆ ಫ್ಯಾಮಿಲಿ ವಿರೋಧ ಠಾಣೆಯ ಮೆಟ್ಟಿಲೇರಿದ ಪ್ರಕರಣ. ಚಿತ್ರದುರ್ಗದಲ್ಲಿ ರಣಾಂಗಣವಾದ ಪೊಲೀಸ್ ಠಾಣೆ ಆವರಣ. 3 ತಿಂಗಳ ಹಿಂದೆ ಗುಟ್ಟಾಗಿ ಮದುವೆಯಾಗಿದ್ದಂತಹ ಜೋಡಿ ಲವ್ ಮ್ಯಾರೇಜ್ ವಿಚಾರ ಇದು. ಅಂದ್ರೆ ಈ ಪ್ರಕರಣದಲ್ಲಿ ಚಿತ್ರದುರ್ಗದಲ್ಲಿ ಪೊಲೀಸ್ ಠಾಣೆಯ ಮುಂದೆ ಹೈಡ್ರಾಮಾ ಶುರುವಾಗುತ್ತೆ. 3 ತಿಂಗಳ ಹಿಂದೆ ಗುಟ್ಟಾಗಿ ಮದುವೆಯಾಗಿದ್ದಂತಹ ಜೋಡಿ. ಇನ್ನು ಈ ವಿಷಯ ತಿಳಿತಾ ಇದ್ದ ಹಾಗೆಯೇ ಕುಟುಂಬಸ್ಥರ ಜಗಳ ಬೀದಿ ಬಂದಿದೆ. ಲವ್ ಮ್ಯಾರೇಜ್ ಬೆನ್ನಲ್ಲೇ ನ್ಯಾಯ ಪಂಚಾಯತಿಯ ಫೈಟ್ ಜೋರಾಗಿ ನಡೆದಿದೆ. ಮಾತುಕತೆ ವೇಳೆ ಯುವತಿ ದೊಡ್ಡಪ್ಪನ ಮೇಲೆ ಭೀಕರ ಹಲ್ಲೆ ಕೂಡ ನಡೆದಿದೆ. ಭರಮಸಾಗರದಲ್ಲಿ ನಡು ರಸ್ತೆಯಲ್ಲೇ ಬಡದಾಡಿಕೊಂಡಿವೆ 2 ಕುಟುಂಬಗಳು. ಪ್ರೀತಿಸಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದ ತೀರ್ಥೇಶ್ವರ ಮತ್ತು ಭಾವನಾ. ಚಿತ್ರದುರ್ಗದ ಬೇವಿನಹಳ್ಳಿ ಗ್ರಾಮದ ತೀರ್ಥೇಶ್ವರ ಮತ್ತು ಭಾವನಾ ಇಬ್ಬರು ಪ್ರೀತಿಸಿ ಮದುವೆ ಆಗಿರ್ತಾರೆ. ಆದರೆ ಹೀಗ್ಯಾಕೆ ಮಾಡಿದೆ ಅಂತ ಭಾವನಾ ಕುಟುಂಬಸ್ಥರು ಪ್ರಶ್ನೆ ಮಾಡಿರ್ತಾರಂತೆ. ಈ ವೇಳೆ ಪೊಲೀಸ್ ಠಾಣೆಯ ಮೆಟ್ಟಿಲೇರುತ್ತೆ ಈ ಪ್ರಕರಣ. ಆದರೆ ಪೊಲೀಸ್ ಠಾಣೆಯ ಮುಂದೆ ದೊಡ್ಡ ಹೈಡ್ರಾಮಾ ನಡೆದಂತ ಪ್ರಸಂಗ ಅಲ್ಲಿ ನಡೆಯಿತು. ಅವರು ರಾಜು ನಾಯಕ ಅವ್ರ ಭಾಗ ತೀರ್ಥೇಶ ಓಡ್ ಬಂದು ಸರ್ ಇಲ್ಲಿ ಸರ್ ಹೊಟ್ಟೆ ಮೇಲೇನು ಓದ್ತಿದ್ದಾನೆ ಸರ್. ಯಾರು ಮಾಡೋದಾರ? ಅವನು ಸರ್ ನನ್ನ ಮಗಳಿಗೆ ಕರ್ಕೊಂಡು ಹೋಗಿದ್ದಲ್ಲ ತೀರ್ಥೇಶ ಅವನು ಸರ್. ಜಗಳ ಯಾಕಮ್ಮ? ಸಾಕು ಬೈ ಸರ್ ಇಲ್ಲಿ ಸರ್ ಹೊಟ್ಟೆ ಮೇಲೇನು ಓದ್ತಿದ್ದಾನೆ ಸರ್. ಯಾರು ಮಾಡೋದಾರ? ಅವರು ಹೋಗಿರೋದು ಹೇಳ್ರಿ. ಹಂಗಾಗ್ಬಿಟ್ಟು ಇವಾಗ ಯಾರಿಗಾರ ಕಷ್ಟ ಐತೆ ಇರುತ್ತೆ ಸರ್. ಮಗಳು ಹೋದ್ಮೇಲೆ ದುಃಖ ಆಗೇ ಆಗ್ತದೆ ಸರ್. ಅದಕ್ಕೆ ಸರ್ ತೀರ್ಥೇಶನ್ ಜೊತೆಗೆ ಹೋಗಿದ್ದಾರೆ ಸರ್. ಮದುವೆ ಆಗಿದ್ದಾರೆ. ಅವ್ರು ಕರ್ಕೊಂಡು ಹೋಗಿ ಮದುವೆ ಆಗಿದ್ದಾರೆ. ಅದಕ್ಕೆ ಇವಾಗ ಹೊಟ್ಟೆ ಉರಿತೈತೆ ಅಂತ ಹೇಳಿ ನಮ್ಮ ಮನೆಯವರು ಏನ್ ಮಾಡಿದ್ರು ಗೊತ್ತಾ, ಯಾಕಪ್ಪ ಹಿಂಗ್ ಮಾಡ್ದೆ ಅಂತ ಹೋಗಿ ಕೇಳಕಾರ ಅವ್ರಿಗೆ ಹೊಡೆದಿದ್ದಾರೆ. ಒಂದ್ಸಲ ಸರ್ ನಾವ್ ಇಲ್ಲೆಲ್ಲ ಓದಕಂತ ಬಂದ್ವಿ. ಒಬ್ರೇ ಸಿಕ್ಕಾರಂತ ಈಗ ನಮಗೆ ಆಪರೇಷನ್ ಆಗಿರೋ ಸರ್. ಅವ್ರು ಏನೇನು ತಪ್ಪು ಮಾಡಿಲ್ಲ ಸರ್. ಯಾಕ್ರಪ್ಪ ಹಿಂಗ್ ಜಗಳ ಮಾಡ್ತೀರಂತ ಅಂದಿದ್ದಕ್ಕೆ ಆ ಪಾರ್ಟಿ ಹೊಡೆದಿದ್ದಾರೆ ಸರ್. ಅದು ಪೊಲೀಸ್ ಸ್ಟೇಷನ್ ಹಿಂದ್ಗಡೆನೆ ಹೊಡೆದಿದ್ದಾರೆ. ಪ್ರೊಟೆಕ್ಷನ್ ಎಲ್ಲಿದೆ ಸರ್? ಏನಂತ ಮಾಡ್ಬೇಕು ಸರ್? ಬಡವರು ಇರ್ಬೇಕೋ ಬೇಡ? ಅಲ್ಲ, ಯಾವ ಕಾರಣಕ್ಕೆ ಜಗಳ ಆಗಿ ಸರ್ ಅವರೆಲ್ಲ ಸೇರಿ ನಮ್ ಚಿಕ್ಕಮ್ಮಗೆ ಹೊಡೆದ್ರು ಅಂತೆ. ನಮ್ಮ ಅಪ್ಪಾಜಿ ಹೋಗಿ ಕೇಳಿದಂತೆ, ಯಾಕೆ ಹೊಡೆದ್ರಪ್ಪ, ಯಾಕೆ ಏನಾಯ್ತು, ಯಾಕೆ ಹಿಂಗ್ ಮಾಡ್ತಿದ್ದೀರಂತ ಅಂದಿದ್ದಕ್ಕೆ ನಮ್ಮ ಅಪ್ಪಾಜಿನ ಹೊಡೆದು 30 ನಿಮಿಷ ಎಚ್ಚರ ಇಲ್ದೇ ಇರೋ ತರ ಹೊಡೆದಿದ್ದಾರೆ ಸರ್. ಇದು ಪ್ರೀತಿಸಿದ್ದವಳ ಜೊತೆ 3 ತಿಂಗಳ ಹಿಂದೆಯೇ ಯುವಕನೋರ್ವ ರಿಜಿಸ್ಟರ್ ಮದುವೆ ಆಗಿರ್ತಾನೆ. ಆದರೆ ಮನೆಯಲ್ಲಿ ಗೊತ್ತಾದ ಬಳಿಕ ಯುವತಿಯ ಕುಟುಂಬಸ್ಥರ ಮೇಲೆ ಯುವಕನ ಕುಟುಂಬಸ್ಥರು ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದಾಗ ಅದನ್ನ ಕೇಳಕ್ ಹೋದಂತ ಮನೆಯ ಅಂದ್ರೆ ಯುವತಿಯ ತಂದೆಯ ಮೇಲೂ ಕೂಡ ಹಲ್ಲೆಯನ್ನು ಮಾಡ್ತಾರೆ. ಆ ಬಳಿಕ ನ್ಯಾಯ ಪಂಚಾಯತಿಗೋಸ್ಕರ ಈ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲಿರುತ್ತೆ. ಆದರೆ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ತೀರ್ಮಾನ ಆಗಬೇಕಿರುತ್ತೆ. ಆದರೆ ಕುಟುಂಬಸ್ಥರೇ 2 ಕುಟುಂಬಗಳ ನಡುವೆ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ಜಗಳ ಶುರುವಾಗುತ್ತೆ. ಈ ವೇಳೆ ಪರಸ್ಪರ ಹಲ್ಲೆ ಮಾಡಿಕೊಳ್ಳುವಂಥ ಮಟ್ಟಕ್ಕೆ ಹೋಗ್ತಾರೆ, ಜಗಳ ವಿಕೋಪಕ್ಕೆ ಹೋಗಿ. ಆ ನಂತರದಲ್ಲಿ ತೀರ್ಥೇಶ್ವರ ಮತ್ತು ಭಾವನಾ ಅವರ ಈ ಪ್ರಕರಣ ಅಥವಾ ಈ ಲವ್ ಮ್ಯಾರೇಜ್ ಪ್ರಕರಣ 2 ಕುಟುಂಬಗಳ ನಡುವೆ ಮಾರಣಾಂತಿಕ ಹಲ್ಲೆಗೂ ಕಾರಣವಾದಂತಹ ಒಂದು ಪ್ರಕರಣ ಇದು. ಚಿತ್ರದುರ್ಗ ತಾಲೂಕಿನ ಭರಮಸಾಗರದಲ್ಲಿ ನಡೆದಿರುವಂತಹ ಘಟನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.